ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾರ ಭವಿಷ್ಯ. ಈ ವಾರ ಭವಿಷ್ಯದಲ್ಲಿ ಯಾವ ರಾಶಿ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಈ ಸಂಪೂರ್ಣ ವಾರ ಭವಿಷ್ಯವನ್ನು ತಿಳ್ಕೊಳ್ಳೋಣ ಬನ್ನಿ. ಕನ್ಯಾ ರಾಶಿಯ ರಾಶಿಯಾಧಿಪತಿ ಬುಧ ನಿಮಗೆ ಶತ್ರು ಮನೆ ಅಂದರೆ 6ನೇ ಮನೆಗೆ ಹೋಗಿದ್ದಾನೆ. ಸೊ ಬುಧನ ಜೊತೆ ಕುಜ ಕೂಡ ಸಂಬಂಧ ಹೊಂದಿದ್ದಾನೆ. ಮತ್ತು ನಿಮ್ಮ 12ನೇ ಮನೆ ಅಂದರೆ ವ್ಯಯಾಧಿಪತಿ ಸೂರ್ಯ ಕೂಡ ನಿಮಗೆ 6ನೇ ಮನೆಯಲ್ಲಿ ಶತ್ರು ಮನೆಯಲ್ಲಿ ಸಂಚರಿಸ್ತಾ ಇದ್ದಾನೆ. ಹಾಗಾಗಿ ಸೂರ್ಯ, ಬುಧ, ಕುಜ ಮತ್ತು ರಾಹು ಈ 4 ಗ್ರಹಗಳು ಒಟ್ಟಿಗೆ ನಿಮಗೆ 6ನೇ ಮನೆಯಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಈ ವಾರ ನಿಮಗೆ ಕನ್ಯಾ ರಾಶಿಯವರಿಗೆ ಬಹಳಷ್ಟು ಪ್ರಾಬ್ಲಮ್ ಇರುತ್ತೆ. ಬಹಳಷ್ಟು ಪ್ರಾಬ್ಲಮ್ ಅಂದರೆ ಅಂತಿಂಥ ಪ್ರಾಬ್ಲಮ್ ಅಲ್ಲ, ಮನೆಯಲ್ಲಿ ತುಂಬ ಮನಸ್ಥಿತಿ ಕೆಡೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಅಥವಾ ಮಕ್ಕಳಿಂದ ತೊಂದರೆ ಆಗುವಂಥ ಮಕ್ಕಳಿಂದ ತೊಂದರೆ ಆಗೋದು, ಮಕ್ಕಳ ಒಂದು ಆರೋಗ್ಯ ಕೆಡುವಂಥದ್ದು. ಜೊತೆಗೆ ನೋಡಿ, ಸೂರ್ಯ ಮತ್ತು ಬುಧ ಕೆಲಸ ವಿಚಾರ, ಯಾರೆಲ್ಲ ಸರ್ಕಾರಿ ಕೆಲಸದಲ್ಲಿದ್ದೀರಾ ಅವರು ಎಲ್ಲೋ ಒಂದು ಕಡೆ ನಿಮ್ಮ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಆ ಸರ್ಕಾರಿ ಕೆಲಸದಲ್ಲಿ ಯಾವುದಾದ್ರೂ ಒಂದು ಅಪರಾಧ ನಿಮ್ಮ ಮೇಲೆ ಹಾಕುವಂಥದ್ದು ಅಥವಾ ಕೆಲಸನೇ ಕಳ್ಕೊಳ್ಳೋ ಅಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಮತ್ತು ಕೆಲಸಕ್ಕೋಸ್ಕರ ಯಾರಾದರೂ ಇವಾಗ ದುಡ್ಡು ಕೊಟ್ಟಿರ್ತೀರಾ ಅಥವಾ ಕೆಲಸಕ್ಕೆ ಹುಡುಕ್ತಾ ಇರ್ತೀರಾ, ಅವ್ರಿಗೂ ಕೂಡ ನಿರಾಶೆ ಆಗುವಂಥ ಒಂದು ವಾರ ಇದಾಗಿರುತ್ತೆ ಕನ್ಯಾ ರಾಶಿಯವ್ರಿಗೆ. ಜೊತೆಗೆ ಬುಧ ಮತ್ತು ಕುಜ ಒಟ್ಟಿಗೆ ಸೇರಿರೋದ್ರಿಂದ ಖಂಡಿತ ಹೇಳ್ತೀನಿ, ಕನ್ಯಾ ರಾಶಿಯವ್ರಿಗೆ ಯಾವುದಾದ್ರೂ ನರದ ಒಂದು ಪ್ರಾಬ್ಲಮಿಂದ ಬಳಲ್ತಾ ಹೋಗಬೇಕಾಗುತ್ತೆ. ಅದಕ್ಕಾಗಿ ಹೆಚ್ಚೆಚ್ಚು ನೀವು ಈ ವಾರದಲ್ಲಿ ಹಾಸ್ಪಿಟ್ಲಿಗೆ ತಿರ್ಗೋದಾಗಿರ್ಬೋದು, ಹಾಸ್ಪಿಟ್ಲಿಗೆ ದುಡ್ಡು ಖರ್ಚು ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಕುಟುಂಬದವ್ರಿಗೆ ಯಾರಿಗಾದ್ರೂ ಸ್ಟ್ರೋಕ್ ಆಗುವಂಥದ್ದು ಅಥವಾ ನರದ ಒಂದು ವ್ಯಾಧಿ ಕಾಣಿಸುವಂಥದ್ದು, ಇದೆಲ್ಲವೂ ಕೂಡ ನಿಮ್ಮ ಮನಸ್ಸಿಗೆ ನೋವು ಕೊಡೋಂಥ ಅತಿ ಹೆಚ್ಚು ನೋವು ಆಗುವಂತಹ ಒಂದು ವಾರ ಇದಾಗಿರುತ್ತೆ. ಜೊತೆಗೆ ನಿಮಗೆ ನೋಡಿ 12ನೇ ಮನೆ ಕೇತು ಇರ್ತಾರೆ. ಅದೇ ರೀತಿ ಗುರು ಕೂಡ ನಿಮಗೆ 10ನೇ ಮನೇಲಿ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯದಲ್ಲಿ ತುಂಬಾ ಟೈಟ್ ಆಗ್ತಾ ಹೋಗ್ತೀರ ಈ ವಾರದಲ್ಲಿ. ಮತ್ತು ದುಡ್ಡು ಕಾಸು ಅಂತ ಬಂದಾಗ ದುಡ್ಡು ಕಾಸಿನ ವಿಚಾರದಲ್ಲಿ ಈ ವಾರ ನಿಮಗೆ ಏಳಿಗೆ ಕಮ್ಮಿ ಇರುತ್ತೆ. ಆರ್ಥಿಕ ಪರಿಸ್ಥಿತಿ ಕೂಡ ತುಂಬ ಕಷ್ಟ ಆಗುತ್ತೆ ನಿಮಗೆ, ಆರ್ಥಿಕ ಪರಿಸ್ಥಿತಿ ಟೈಟ್ ಆಗುವಂಥದ್ದು. ಮತ್ತು ಯಾರಿಗಾದ್ರೂ ₹1 ಕೊಡಬೇಕು ಅಂದರೂ ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸೇ ಇಲ್ದಿರ ಅಂಥ ಒಂದು ರೀತಿ ಕಷ್ಟವನ್ನು ಪಡಬೇಕಾಗತ್ತೆ. ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಇರಲ್ಲ, ಎಷ್ಟೇ ದುಡ್ಡಿದ್ರೂ ಕೂಡ ಈ ಟೈಮ್ಗೆ ನಿಮಗೆ ಬಳಕೆ ಆಗಲ್ಲ ಅಂತ ಹೇಳ್ಬೋದು. ಹಾಗಾಗಿ ಕನ್ಯಾ ರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಜೊತೆಗೆ ಯಾರ ಹತ್ರನಾದರೂ ನೀವು ಮಾತಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದರೆ ನಿಮಗೆ ನೋಡಿ, ನೇರ ಶನಿ ದೃಷ್ಟಿ, ಸಪ್ತಮ ದೃಷ್ಟಿ ನಿಮಗೆ ನೇರ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ, ಶುಕ್ರ ಕೂಡ ಅಲ್ಲೇ ಇದ್ದು, ಯಾಕಂದರೆ ನಿಮಗೆ 2ನೇ ಮನೆ ಅಧಿಪತಿ ಶುಕ್ರ ಕೂಡ ನಿಮಗೆ 7ನೇ ಮನೆಯಲ್ಲಿದ್ದು, ಶುಕ್ರನ ಒಂದು ನೇರ ದೃಷ್ಟಿ ಕೂಡ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ಖಂಡಿತ ಹೇಳ್ತೀನಿ, ಈ ಕನ್ಯಾ ರಾಶಿಯವ್ರಿಗೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ನೋವಾಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಹಿರಿಯರನ್ನ ಲಾಸ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಕಳ್ಕೊಳ್ಳೋದಾಗಿರ್ಬೋದು, ಅಥವಾ ನಿಮಗೆ ತುಂಬ ಬೇಕಾಗಿರೋರು ನಿಮ್ಮ ಹತ್ರ ಮಾತು ಬಿಡೋದಾಗಿರ್ಬೋದು, ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ ಕನ್ಯಾ ರಾಶಿಯವ್ರಿಗೆ. ಜೊತೆಗೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸು ಕಮ್ಮಿ ಆಗ್ತಾ ಹೋಗುತ್ತೆ. ಅದರಲ್ಲೂ ಕನ್ಯಾ ರಾಶಿಯವರು ಅತಿ ಹೆಚ್ಚು ಈ ವಾರದಲ್ಲಿ ನೀವು ಅತಿ ಹೆಚ್ಚು ನೀವು ನೋಡಿ, ನೀವು ನಿಮ್ಮ ಸ್ಟ್ರಾಟಜಿ ನೀವು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಅಂದರೆ ನೀವು ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕಾಗತ್ತೆ. ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಅಂತಂದರೆ ಲಕ್ಷ್ಮಿ ಆಗಿರ್ಬೋದು, ಪಾರ್ವತಿ ಆಗಿರ್ಬೋದು, ಯಾವುದೇ ಹೆಣ್ಣು ದೇವ್ರನ್ನ ನೀವು ಅತಿ ಹೆಚ್ಚು ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ. ಲಕ್ಷ್ಮೀ ಸಹಸ್ರನಾಮ ಆಗಿರ್ಬೋದು, ಲಕ್ಷ್ಮೀ ಅಷ್ಟೋತ್ತರ ಆಗಿರ್ಬೋದು, ಇದನ್ನು ನೀವು ಕೇಳ್ತಾ ಹೋದರೆ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ಮತ್ತು ಕನ್ಯಾ ರಾಶಿಯವರು ನಿಮ್ಮ ಈ ವಾರದಲ್ಲಿ ನೀವು ಶನಿವಾರ ತುಂಬಾ ನೀವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗತ್ತೆ. ಅದು ಕೂಡ ಲಕ್ಷ್ಮಿಯನ್ನು ನೆನೆದು, ಯಾಕಂದರೆ ಎಲ್ಲರೂ ಶುಕ್ರವಾರ ಮಾಡ್ತಾರೆ, ಆದರೆ ನೀವು ಶನಿವಾರ ಇದೇ ಲಕ್ಷ್ಮಿಯನ್ನು ನೆನೆದು ವೆಂಕಟೇಶ್ವರನನ್ನು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಒಂದು ಕುಂಬಳಕಾಯಿ ದೀಪವನ್ನು ಹಚ್ಚಿದ್ರೆ, ಯಾಕಂದರೆ ನಿಮಗೆ ಎಲ್ಲ ಶತ್ರು ಸ್ಥಾನದಲ್ಲಿ 4 ಗ್ರಹಗಳು ಇರೋದ್ರಿಂದ ಶತ್ರುಗಳು ಜಾಸ್ತಿ ಆಗಿರ್ತಾರೆ. ಮತ್ತು ನಿಮಗೆ ದೃಷ್ಟಿ ಕೂಡ ಜಾಸ್ತಿ ಆಗಿರುತ್ತೆ. ನಿಮ್ಮ ಮನೆಗೆ ಶತ್ರುವಿನ ಕಾಟ ಅಥವಾ ಯಾರ್ದಾದ್ರೂ ಶಾಪ ಆಗಿರ್ಬೋದು, ಅಥವಾ ನಿಮ್ಮ ಮನೆಗೆ ನಿಮಗೆ ಯಾರಾದರೂ ಏನಾದರೂ ಬೈಕೊಳ್ಳೋದಾಗಿರ್ಬೋದು, ನಿಮ್ಮನ್ನು ಯಾರಾದರೂ ನಿಂದಿಸೋರಾಗಿರ್ಬೋದು, ನಿಮ್ಮ ಮನಸ್ಸು ನೋಯಿಸೋವಂಥ ಕೆಲಸ ಕೂಡ ಈ ವಾರದಲ್ಲಿ ಅತಿ ಹೆಚ್ಚು ನೀವು ನೋವನ್ನು ತಿಂದಿರ್ತೀರ. ಹಾಗಾಗಿ ಈ ವಾರ ನೀವು ಕುಂಬಳಕಾಯಿ ದೀಪವನ್ನು ನಿಮ್ಮ ಮನೆಯ ಮುಂದೆ ಹಚ್ಚಿದ್ರೆ, ನಿಮ್ಮ ಬಾಗಿಲಿಗೆ ಹಚ್ಚಿ, ಅಥವಾ ನಿಮ್ಮ ಮನೆ ಒಳಗಡೆ ನಿಮ್ಮ ದೇವ್ರ ಮನೆಯಲ್ಲೇ ಹಚ್ಚಿ, ಅದರಲ್ಲೂ ನೀವು ಶನಿವಾರ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ನಿಮ್ಮ ಒಂದು ಈ ವಾರದ ಒಂದು ಡೇ ಅಂದರೆ ಶನಿವಾರ ಆಗಿರುತ್ತೆ. ಮತ್ತು ನೀವು ಯೂಸ್ ಮಾಡಬೇಕಾಗಿರೋಂಥ ಒಂದು ಕಲರ್ ಅಂದರೆ ಈ ವಾರ ಪೂರ್ತಿ ನೀವು ಹಸಿರು ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಬೇಕಾಗುತ್ತೆ. ಜೊತೆಗೆ ನೀವು ಕೆಂಪು ಬಣ್ಣವನ್ನು ಕೂಡ ಯೂಸ್ ಮಾಡಬೇಕಾಗುತ್ತೆ. ಕೆಂಪು ಬಣ್ಣ ಕೂಡ ನಿಮಗೆ ತುಂಬ ಲಕ್ಕನ್ನು ತಂದುಕೊಡುತ್ತೆ. ಅದರ ಜೊತೆ ನೀವು ತುಂಬ ನಿಮಗೆ
ಬಿಳಿ ಬಣ್ಣ ಕೂಡ ಯೂಸ್ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಈ 3 ಕಲರ್ನ ನೀವು ಯೂಸ್ ಮಾಡ್ತಾ ಬನ್ನಿ. ಜೊತೆಗೆ ಇದರ ಜೊತೆ ನಂಬರ್ ಅಂತ ಬಂದಾಗ ನೀವು ನೋಡಿ, ನಿಮಗೆ ತುಂಬ 7 ಅನ್ನೋ ನಂಬರ್ನ ನೀವು ಅತಿ ಹೆಚ್ಚು ಫಾಲೋ ಮಾಡಿದ್ರೆ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. 7 ಆಗಿರ್ಬೋದು ಅಥವಾ 16 ಆಗಿರ್ಬೋದು ಅಥವಾ 25 ಆಗಿರ್ಬೋದು, ಈ ನಂಬರ್ನ ನೀವು ಫಾಲೋ ಮಾಡ್ತಾ ಬನ್ನಿ. ಅತಿ ಹೆಚ್ಚು ನೀವು ನಿಮ್ಮ ಮನಸ್ಸಲ್ಲೇ ನೀವು ಈ ಲಕ್ಷ್ಮಿಯನ್ನು ಪಟ್ಟಿಸ್ತಾ ಹೋಗೋದು, ಅಥವಾ ಪ್ರತಿ ಬಾರಿನೂ ಲಕ್ಷ್ಮಿಯ ಒಂದು ಅಷ್ಟೋತ್ತರ ಒಂದು 2 ಲೈನ್ ಆದರೂ ನೀವು ಕಲ್ತ್ಕೊಂಡ್ರೆ ಆ 2 ಲೈನ್ ಕೂಡ ನೀವು ಹೇಳ್ಕೊತಾ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಕುಂಕುಮವನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಈ ವಾರ ಪೂರ್ತಿ ನಿಮ್ಮ ಹಣೆ ಮೇಲೆ ಲಕ್ಷ್ಮಿಯನ್ನು ನೆನೆದು ನೀವು ಕುಂಕುಮವನ್ನು ಇಟ್ಕೊಂಡ್ರೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ತುಂಬ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತೀರ. ಮತ್ತು ನಿಮಗೆ ಶುಕ್ರ ಬಂದು ನಿಮಗೆ 7ನೇ ಮನೇಲಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯಲ್ಲಿ ನಡೀತಾ ಇರೋವಂತಹ ಈ ಸಮಸ್ಯೆಗೆ, ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಅಥವಾ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರ ಆಗುವಂಥ ವಿಚಾರ ಜಾಸ್ತಿ ಇರುತ್ತೆ. ಅದರಿಂದ ಕೂಡ ನೀವು ತಪ್ಪಿಸ್ಕೊಳ್ಬೇಕು, ಅದರಿಂದ ಕೂಡ ನೀವು ಹೊರಗಡೆ ಬರಬೇಕು ಅಂತಂದರೆ ಲಕ್ಷ್ಮಿಯನ್ನು ನೆನೆದು ನೀವು ಸದಾ ಸಿಂಧೂರವನ್ನು ಇಟ್ಕೊಳ್ಳಿ, ಹಣೆ ಮೇಲೆ ಒಂದು ಕುಂಕುಮವನ್ನು ಇಟ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ನಮ್ಮಲ್ಲಿ ಸಿಕ್ಕುವಂತಹ ಒಂದು ಸ್ಟೋನ್ ಅಂದರೆ ನಿಮ್ಮ ಒಂದು ಕನ್ಯಾ ರಾಶಿಗೆ ಅಂತಲೇ, ಅದರಲ್ಲೂ ನಿಮ್ಮ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರಬೇಕು, ಮೇಯ್ನ್ ಇಂಪಾರ್ಟೆಂಟ್ ಅದೇ ಆಗಿರುತ್ತೆ. ಅದಕ್ಕೋಸ್ಕರ ನಿಮ್ಮ ಯಾವುದೇ ಸಂಬಂಧ ಏನಂದರೆ ನಿಮ್ಮ ಶತ್ರುಕಾಟಕ್ಕೆ ಆಗಿರ್ಬೋದು, ನಿಮ್ಮ ಶತ್ರುನಾಶಕ್ಕಾಗಿರ್ಬೋದು, ನಿಮ್ಮ ಕುಟುಂಬದ ಸಮಸ್ಯೆಗಾಗಿರ್ಬೋದು, ಇವೆಲ್ಲದಕ್ಕೂ ಕೂಡ ನಮ್ಮಲ್ಲಿ ಒಂದು ಸ್ಟೋನ್ ಕೊಡ್ತೇವೆ. ಆ ಒಂದು ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ.